ಸಮಸ್ತ ನಾಡಿನ ಜನತೆಗೆ ಎಸ್ ಪಿ ಸೂರ್ಯ ಮಾಡುವ ನಮಸ್ಕಾರಗಳು ಹಾಗೂ ಶುಭೋದಯ ಶುಭ ದಿನ. ಹಾಗೂ ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ವಿಷಯದಲ್ಲಿ ಎಪಿಸೋಡ್ 7 ಮುಂದುವರಿಸ್ತಾ ಇದ್ದೀವಿ. ಬನ್ನಿ, ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡೋದನ್ನು ಭಾಳಷ್ಟು ಜನ ಆಲಿಸ್ತಾ ಇದ್ದೀರಾ ಮತ್ತು ಅದು ಕೂಡ ಸ್ಪಂದಿಸ್ತಾ ಇದ್ದೀರಾ. ಅದಕ್ಕೆ ನಾನು ಧನ್ಯವಾದಗಳು ಅಂತ ಬಿಟ್ಟು ಹೇಳ್ತಾ ಇದ್ದೀನಿ. ಹಾಗೆ ಬನ್ನಿ ಶುರು ಮಾಡುವ. ಎಪಿಸೋಡ್ 7 ತೋಟಗಾರಿಕೆ ತರಬೇತಿಯಲ್ಲಿ ನಾವು ತರಬೇತಿಯನ್ನು ಮುಂದುವರಿಸ್ತಿರುವಾಗ ಬ್ಯಾಚ್ಗಳು ಬರೋಕ್ಕೆ ಶುರು ಆಗ್ತಾ ಇರ್ತವೆ. ಆಮೇಲೆ ಅವರಿಗೆ ತೋಟಗಾರಿಕೆ ತರಬೇತಿ ನಾವು ತರಬೇತಿಯನ್ನು ಒಂದೊಂದು ಬ್ಯಾಚ್ ಮುಗಿಸಿದ ನಂತರ ಕೆಲಸಗಳದು ಅವರಿಗೆ ಯಾವ ಥರ ಮುಂದೆ ಇನ್ನು ಕೆಲಸ ಇದು ಮಾಡಬೇಕಂತ ಬಿಟ್ಟು ಭಯ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಮ್ಮ ಸಂಸ್ಥೆಯವರು ಅಲ್ಲೆಲ್ಲ ಕಡೆ ವಿಚಾರಣೆ ಮಾಡೋಕ್ಕೆ ಶುರು ಮಾಡ್ತಾರೆ. ನಾನು ಹೋಗ್ತೀನಿ. ಅಲ್ಲಿ ಸಿಟಿ ಅಂತಂದರೆ ಹೊಸಪೇಟೆ, ಆಮೇಲೆ ಅಲ್ಲಿ ಸುತ್ತಮುತ್ತಲು ಹುಬ್ಬಳ್ಳಿ, ಧಾರವಾಡಗಳು ಮತ್ತು ಬೆಂಗಳೂರು ಕಡೆ ಕೂಡ ನಾವು ಬಂದ್ಬಿಟ್ಟು ಅವರಿಗೆ ಜಾಬ್ ಪ್ಲೇಸ್ಮೆಂಟ್ಗಳಿಗೆ ಬಂದು ನಾವು ಸರ್ವೆ ಮಾಡ್ತೀವಿ. ಈ ಥರ ಅಂಗವಿಕಲರ ತೋಟಗಾರಿಕೆ ತರಬೇತಿ ಕೇಂದ್ರವನ್ನು ನಾವು ಮಾಡ್ತಾಯಿದ್ದೀವಿ. ತಮಗೆ ತೋಟಗಾರಿಕೆ ಬಗ್ಗೆ ಕೆಲಸಗಾರರು ಬೇಕಾದರೆ ನಮಗೆ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟು ಹೇಳಿ ನಾವು ಸರ್ವೆ ಮಾಡಲಿಕ್ಕೆ ಶುರು ಮಾಡ್ತೀವಿ ಫ್ರೆಂಡ್ಸ್. ತರಬೇತಿಗೆ ಮಾಡ್ತಿರುವಾಗಲೇ ಅದೇ ಹಲವಾರು ಜಾಗಗಳಿಗೆ ನಾವು ಹೋಗ್ಬಿಟ್ಟು ಈ ಥರ ಸರ್ವೆ ಮಾಡಿಕೊಂಡು ಬರ್ತೀವಿ. ಆವಾಗೇ ನಮಗೆ ಧೈರ್ಯ ಬರುತ್ತೆ ಫ್ರೆಂಡ್ಸ್. ಯಾಕೆಂತಂದರೆ ಈಗ ತರಬೇತಿಯನ್ನು ಮಾಡ್ತಾಯಿರ್ತೀವಿ, ತರಬೇತಿ ನಂತರ ಅವ್ರ ಫ್ಯೂಚರ್ ಬಗ್ಗೆನೂ ನಾವು ಯೋಚನೆ ಮಾಡಬೇಕಲ್ವಾ. ಹಾಗಾಗಿ ನಾವು ಈ ಕೆಲಸದ ಕೂಡ ನಾವು ಸರ್ವೆ ಮಾಡಿಬಿಟ್ಟು ಅಡ್ರೆಸ್ಗಳು ತೆಗೆದುಕೊಂಡಿರ್ತೀವಿ. ಹಾಗಾಗಿ ನಮಗೆ ಧೈರ್ಯ ಇರುತ್ತೆ ಫ್ರೆಂಡ್ಸ್. ತರಬೇತಿ ಎಷ್ಟೇ ಜನ ಬಂದರೂ ಅವರಿಗೆ ತರಬೇತಿಯನ್ನು ಕೊಡಬೇಕು ಮತ್ತು ಪ್ಲೇಸ್ಮೆಂಟು ಮಾಡಬೇಕು. ಆಮೇಲೆ ಸ್ವಂತವಾಗಿ ಮಾಡೋರಿಗೂ ಕೂಡ ನಾವು ಸಹಾಯ ಮಾಡ್ತಾಯಿರ್ತೀವಿ. ಬನ್ನಿ ಫ್ರೆಂಡ್ಸ್, ತರಬೇತಿಯಲ್ಲಿ ಮತ್ತು ಚಟುವಟಿಕೆಗಳು ಏನೆಲ್ಲ ನಡೀತಾವಂತೆ ಮುಂದುವರ್ಸೋಣ. ತರಬೇತಿ ಇದಾದರೆ ಅವರಿಗೆ ತರಬೇತಿಯಲ್ಲಿ ನಾನೇನು ಸಕ್ಸಸ್ ಆಗಿರ್ತೀನಿ ಅದರ ಬಗ್ಗೆ ಕೂಡ ಅವರಿಗೆ ಮೋಟಿವೇಶನ್ ಹೇಳ್ತೀನಿ ಫ್ರೆಂಡ್ಸ್. ಈ ಥರ ತರಬೇತಿಯನ್ನು ಮಾಡೋದ್ರಿಂದ ನಮಗೆ ಮುಂದೆ ಉಪಯೋಗಗಳು ಏನೆಲ್ಲ ಆಗ್ತವೆ, ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವೆ ಅನ್ನೋದ್ರ ಬಗ್ಗೆ ನಾನು ಅವರಿಗೆ ಮೋಟಿವೇಶನ್ ಮಾಡ್ತೀನಿ ಫ್ರೆಂಡ್ಸ್. ಅದರ ಜೊತೆಗೆ ನೋಡಿ, ನಾನು ತರಬೇತಿ ಮಾಡುವಾಗ ನಾನು ಏನು ತರಬೇತಿ ಪಡೆದ್ಬಿಟ್ಟು ಸಕ್ಸಸ್ ಆಗಿರ್ತೀನಿ, ನಾನು ತರಬೇತಿಯನ್ನು ಮಾಡಿದೆ ಆ ಸಂಸ್ಥೆ ಪುನಃ ಹಲವಾರು ಬಾರಿ ನನಗೆ ಕರೀತಾರೆ. ಅಂದರೆ ಇನ್ಸ್ಪಿರೇಷನ್ ಸ್ಪೀಚ್ ಮಾಡಲಿಕ್ಕೆ ಫ್ರೆಂಡ್ಸ್. ಅದು ನನಗೆ ತುಂಬ ಹೆಮ್ಮೆ ಆಗುತ್ತೆ ಹೇಳ್ಕೊಳ್ಳಿಕ್ಕೆ. ನಾನು ಬಂದು ಹೇಗೆಲ್ಲ ಬದಲಾವಣೆ ಮಾಡಿದೆ ನಿಮಗೆ ಶೇರ್ ಮಾಡ್ತಾಯಿದ್ದೀನಲ್ಲ, ಅದೇ ರೀತಿ ನಾನು ಅಲ್ಲಿ ತೋಟಗಾರಿಕೆ ತರಬೇತಿದಾರರು ಎಲ್ಲರದ್ದು ಒಂದು ಮೀಟಿಂಗ್ ಸಭೆ ಅಂತ ಮಾಡ್ತಾರೆ. ಆ ಸಭೆಗೆ ನನಗೆ ಹಲವಾರು ಬಾರಿ ನನಗೆ ಕರೀತಾರೆ ಇನ್ಸ್ಪಿರೇಷನ್ ಸ್ಪೀಚ್ ಕೊಡೋಕ್ಕೆ. ಅವಾಗೆಲ್ಲ ನಾನು ಅವರಿಗೆ ನನ್ನ ಜೀವನದಲ್ಲಿ ಅಂದರೆ ನನ್ನ ಲೈಫ್ ಫಸ್ಟು ಬೆಂಗಳೂರು ಬರುವಾಗ ಹೇಗಿತ್ತು, ಹೇಗೆಲ್ಲ ಬದಲಾವಣೆಗಳಾದೆ ಅನ್ನೋದ್ರ ಬಗ್ಗೆ ಅವರಿಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಹಿತಿಗಳನ್ನು ಅವ್ರ ಜೊತೆ ಹಂಚ್ಕೊಳ್ತೀನಿ. ಅಲ್ಲಿ ಅಂಗವಿಕಲರನ್ನು ನೋಡಬೇಕಾತಂದರೆ ತುಂಬ ಹಲವಾರು ವಿಧದ ಅಂಗವಿಕಲರು ಇರ್ತಾರೆ ಫ್ರೆಂಡ್ಸ್. ನಾನು ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ತಿಳಿದಾಗೆ ಸಿವಿಯರ್ ಡಿಸಬಿಲಿಟಿ, 2 ಕಾಲುಗಳು ತೊಂದರೆ ಇರುತ್ತೆ. ಆಮೇಲೆ ಒಬ್ಬೊಬ್ಬರು ಕೋಲ್ ಮೇಲೆ ನಡ್ಕೊಂಬಂದಿರ್ತಾರೆ. ಈ ಥರ ಹಲವಾರು ಬೇರೆ ಬೇರೆ ವಿಧದ ಡಿಸಬಿಲಿಟಿ ಇರ್ತಾರೆ ಫ್ರೆಂಡ್ಸ್. ಅವ್ರನ್ನ ಟ್ರೈನ್ ಅಪ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಹೊಸ ಬ್ಯಾಚ್ಗಳು ಯಾವಾಗ ಬರ್ತಾರೆ ಆವಾಗ ನನಗೆ ಕರೆದ್ಬಿಟ್ಟು ಒಂದೊಂದು ಕ್ಲಾಸ್ ಮಾಡಿಸ್ತಾರೆ ಫ್ರೆಂಡ್ಸ್. ಹೇಗೆಲ್ಲ ಈ ತರಬೇತಿನ ಶುರು ಮಾಡಿದೆ, ಊರಿಂದ ಹೇಗೆ ಬಂದೆ ಅನ್ನೋದ್ರ ಬಗ್ಗೆ ಅವರಿಗೆ ನಾನು ಮೋಟಿವೇಶನ್ ಸ್ಪೀಚ್ ಮಾಡುವಾಗ ಅವರು ಕೂಡ
ಅವರಿಗೂ ಖುಷಿಯಾಗುತ್ತೆ. ಈ ತರಬೇತಿ ಮಾಡೋದ್ರಿಂದ ನಮಗೆ ಉಪಯೋಗ ಇದೆ. ನಾವು ಸ್ವಾವಲಂಬನೆ ಜೀವನವನ್ನು ನಡೆಸ್ಬೋದು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ನಮ್ಮ ಕಾಲ ಮೇಲೆ ನಿಂತ್ಕೊಂಡು ನಾವು ಜೀವನ ನಡೆಸ್ಬೋದು ಅನ್ನೋದರ ಕಾನ್ಫಿಡೆನ್ಸ್ ಬರೋ ಥರ ನಾನು ಅವರಿಗೆಲ್ಲ ಇನ್ಸ್ಪಿರೇಷನ್ ಸ್ಪೀಚ್ ಮಾಡ್ತೀನಿ. ಈ ಥರ ನನಗೆ ಹಲವಾರು ಬಾರಿ ನನಗೆ ಸಂಸ್ಥೆ ಕರೀತಾ ಇರುತ್ತೆ ಫ್ರೆಂಡ್ಸ್. ಅದು ಒಂದು ನನಗೆ ಆ ಇನ್ಸ್ಪಿರೇಷನ್ ಜೊತೆಗೆ ನನಗೂ ಒಂದು ಕಲಿಕೆ ಆಗುತ್ತೆ ಫ್ರೆಂಡ್ಸು. ಈ ಥರ ನಮ್ಮಿಂದ ಇಷ್ಟು ಜನಗಳಿಗೆ ಉಪಯೋಗ ಇದೆ ಅಲ್ವಾ ಅಂತೇಳ್ಬಿಟ್ಟು ನನಗೆ ತುಂಬ ಖುಷಿಯಾಗತ್ತೆ ಫ್ರೆಂಡ್ಸ್. ಅದೇ ಥರ ನಾನು ಹಲವಾರು ಬಾರಿ ಹೋಗಿ ಬರ್ತಾ ಇರ್ತೀನಿ. ಮತ್ತು ನಮ್ಮ ತೋಟಗಾರಿಕೆ ತರಬೇತಿಯಲ್ಲಿ ಈ ತರಬೇತಿ ಜೊತೆಗೆ ಅವರಿಗೆ ಇವು ಟೂರ್ ಪ್ಲೇಸ್ ನೋಡೋದನ್ನಿರುತ್ತೆ. ಪ್ರವಾಸಗಳು ಇರ್ತವೆ. 2 ತಿಂಗಳಿಗೆ ಒಂದೊಂದು ಸತಿ ನಾವು ನಾನೇನಲ್ಲಿ ತರಬೇತಿಯನ್ನು ಮಾಡ್ತಾಯಿರ್ತೀನಿ. ಅವರಿಗೆ 2 ತಿಂಗಳಿಗೆ ಒಂದು ಸತಿ ಒಂದೊಂದು ಪ್ರವಾಸಗಳು ಫಿಕ್ಸ್ ಆಗಿರ್ತವೆ. ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಇರುವ ಏನೇನು ಫೇಮಸ್ ಪ್ಲೇಸ್ಗಳಿರ್ತವೆ, ಹಂಪಿ ಆಗಿರಲಿ, ಆಮೇಲೆ ಹುಬ್ಬಳ್ಳಿ ಧಾರವಾಡ, ಅಲ್ಲಿ ಏನೇನು ಪ್ಲೇಸ್ಗಳಿದ್ದಾವೆ ಅದನ್ನು ವಿಸಿಟ್ ಮಾಡ್ತೀವಿ. ಮತ್ತು ನಮ್ಮ ತೋಟಗಾರಿಕೆ ತರಬೇತಿ ಬಗ್ಗೆ ಧಾರವಾಡ ಯೂನಿವರ್ಸಿಟಿಯಲ್ಲಿ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಏನೆಲ್ಲ ಸಿಗ್ತವೆ, ಅಲ್ಲಿ ಏನೆಲ್ಲ ಹೊಸದಾಗಿ ಈ ತೋಟಗಾರಿಕೆ ಬಗ್ಗೆ ಪ್ರಯೋಗಗಳು ಮಾಡ್ತಾರೆ, ಔಷಧಿ ಗಿಡಗಳದ್ದಾಗಿರಲಿ ಮತ್ತು ಹಣ್ಣಿನ ಗಿಡಗಳಾಗಿರಲಿ, ಭಾಳಷ್ಟು ವಿಷಯಗಳನ್ನು ಅಲ್ಲಿ ಕಲೆ ಹಾಕ್ತೀವಿ. ಆಮೇಲೆ ಕೆಲವೊಂದು ಕೃಷಿ ಮೇಳಗಳು ಅಂತ ಹೇಳ್ಬಿಟ್ಟು ನಡೀತಿರ್ತವೆ. ಆ ಕೃಷಿ ಮೇಳಗಳಿಗೂ ಬಂದು ಭಾಗವಹಿಸ್ತೀವಿ ಅಲ್ಲಿ ಹುಬ್ಬಳ್ಳಿ ಧಾರವಾಡ ಏರಿಯಾ ಸೈಡು. ಆಮೇಲೆ ಅಲ್ಲಿಂದ ನಾವು ಬೆಂಗಳೂರು ಮತ್ತು ನಾನು ತರಬೇತಿಯನ್ನು ಪಡೆದೀನಿ. ಆ ತರಬೇತಿ ಕೂಡ ಅಲ್ಲಿ ಕೂಡ ಬಂದ್ಬಿಟ್ಟು ವಿಸಿಟ್ ಮಾಡಿ ಅವರಿಗೆ ಪ್ರಾಕ್ಟಿಕಲಾಗಿ ಅವರಿಗೆ ತೋರಿಸ್ಕೊಡೋದಾಗತ್ತೆ ಫ್ರೆಂಡ್ಸ್. ಬೆಂಗಳೂರಲ್ಲಿ ಕೂಡ ಸಂಸ್ಥೆಯಲ್ಲಿ ಹೇಗಿದೆ, ಅಂಗವಿಕಲರು ಹೇಗಿದ್ದಾರೆ, ಮತ್ತು ಅವರು ಬಂದ್ಬಿಟ್ಟು ತರಬೇತಿನ ಹೇಗೆ ಪಡಿತಾ ಇದ್ದಾರೆ ಮತ್ತು ಹೇಗೆ ಬದಲಾವಣೆ ಆಗ್ತಾಯಿದ್ದಾರೆ, ಸ್ವಾವಲಂಬಿ ಜೀವನವನ್ನು ಮಾಡಲಿಕ್ಕೆ ಇದು ನಮಗೆ ಅನುಕೂಲ ಆಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಗೊತ್ತಾಗಲಿಕ್ಕೋಸ್ಕರ ನಾವು ಪ್ರಾಕ್ಟಿಕಲಾಗಿ ಬಂದ್ಬಿಟ್ಟು ಎಲ್ಲವನ್ನು ಅವರಿಗೆ ಮಾಹಿತಿಗಳನ್ನು ತಿಳಿಸ್ಕೊಡ್ತೀವಿ. ಅದು ಕೂಡ ಆಗುತ್ತೆ ಫ್ರೆಂಡ್ಸ್ ಟ್ರೈನಿಂಗಲ್ಲಿ. ಹಾಗೆ ಈ ಥರ ಪ್ರವಾಸೋದ್ಯಮಗಳು ಕೂಡ ಅವರಿಗೂ ಒಂದು ಐಡಿಯಾಗಳು ಬರ್ತವೆ. ಅಂದರೆ ಈ ಥರ ಜಾಗಗಳಿಗೆ ನಾವು ಹೋಗೋದ್ರಿಂದ ನಮಗೆ ಅನುಕೂಲಗಳಾಗ್ತವೆ. ಈ ತೋಟಗಾರಿಕೆ ತರಬೇತಿಯಲ್ಲಿ ಏನೆಲ್ಲ ವಿಷಯಗಳಿದ್ದಾವೆ, ಏನೆಲ್ಲ ಮಾಹಿತಿಗಳು ನಾವು ಕಲ್ತ್ಕೋಬೇಕು ಅನ್ನೋದು ಐಡಿಯಾದ ಬಗ್ಗೆ ನಾವು ಪ್ರವಾಸೋದ್ಯಮಗಳು ಕೂಡ ಮಾಡಿರ್ತೀವಿ ಅವರಿಗೆ. ತಿಂಗಳಿಗೆ ಒಂದು ಪ್ರವಾಸ ಆದಂಗೆ ಇರುತ್ತೆ. ಹಾಗೂ ತೋಟಗಾರಿಕೆ ತರಬೇತಿಯಲ್ಲೇ ಅವರಿಗೆ ಪ್ರಾಜೆಕ್ಟ್ ವರ್ಕ್ ಅಂದರೆ ಏನು, ಅಂದರೆ ಉದಾಹರಣೆಗೆ ಲ್ಯಾಂಡ್ಸ್ಕೇಪಿಂಗ್ ಮಾಡೋದು ಹೇಗೆ, ಗಿಡಗಳು ಈಗ ಅಲ್ಲಿ ತರಬೇತಿ ಆದಮೇಲೆ ಅವರು ಪ್ರಾಕ್ಟಿಕಲಾಗಿ ಬೇರೆ ಜಾಗದಲ್ಲಿ ಕೂಡ ಮಾಡಬೇಕಲ್ವ. ಅದರಿಂದ ಅವರಿಗೆ ಅಲ್ಲೇ ಸುತ್ತಮುತ್ತಲು ಕನಕಗಿರಿ ಸುತ್ತಮುತ್ತಲು ಸ್ಕೂಲ್ಗಳು ಮತ್ತು ಕೆಲವೊಂದು ಹಾಸ್ಪಿಟ್ಲ್ಗಳು ಅಲ್ಲಿಗೆ ಹೋಗ್ಬಿಟ್ಟು ನಾವು ಅವರಿಗೆ ನಾವು ಕೇಳ್ತೀವಿ, ಈ ಥರ ನಾವು ತೋಟಗಾರಿಕೆ ತರಬೇತಿನ ಮಾಡ್ತಾಯಿದ್ದೀವಿ, ನಿಮಗೆ ಚಿಕ್ಕದಾಗಿ ಗಾರ್ಡನ್ ಮಾಡಿಕೊಡ್ತೀವಿ. ಅದರಿಂದ ಅಲ್ಲಿ ಬರೋ ಜನಗಳಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ಅಲ್ಲಿ ಬರುವಾಗ ಯಾವುದೇ ಅವ್ರಿಗೆ ತುಂಬ ತುಂಬ ಕಡಿಮೆ ಇರುತ್ತೆ. ಆ ಏರಿಯಾಗಳ ಕಡೆ ಗಾರ್ಡನ್ ಅಂತಂದರೆ, ಶೋ ಪ್ಲ್ಯಾಂಟ್ ಅಂತಂದರೆ, ಅದಾಗಿ ನಾವು ಅಲ್ಲಿ ಶುರು ಮಾಡ್ತೀವಿ. ಮಕ್ಕಳು ಕರ್ಕೊಂಡು ತರಬೇತಿ ಏನು ಟ್ರೈನಿಂಗ್ ಮಾಡ್ತಿದ್ದಾರೆ ಅವರಿಗೆ ಕರ್ಕೊಂಡು ಲ್ಯಾಂಡ್ ಪ್ರಿಪ್ರೇಷನ್ ಹೇಗೆ ಮಾಡಬೇಕು, ಆಮೇಲೆ ಅಲ್ಲಿ ಪ್ಲ್ಯಾಂಟ್ ಡಿಸೈನ್ ಹೇಗೆ ಮಾಡಬೇಕು, ಶೇಡ್ ಏರಿಯಾದಲ್ಲಿ ಯಾವ ಪ್ಲ್ಯಾಂಟ್ಸ್ ಆಗಬೇಕು, ಆಮೇಲೆ ಆಫೀಸ್ಗಳಲ್ಲಿ ಯಾವ್ಯಾವ ಗಿಡ ಇಡಬೇಕು ಅಂತೇಳ್ಬಿಟ್ಟು ಅವರಿಗೆ ನಾನು ಪ್ರಾಕ್ಟಿಕಲಾಗಿ ಕೆಲಸ ಮಾಡಿಬಿಟ್ಟು ತೋರಿಸೋದಾಗತ್ತೆ ಅವ್ರ ಜೊತೆಯಲ್ಲಿ ಕರ್ಕೊಂಡು. ಆಮೇಲೆ ಅದೇ ಥರ ಸ್ಕೂಲ್ಗಳ ಹತ್ರನೂ ನಾವು ಅಲ್ಲಿ ಕೆಲಸವನ್ನು ಕೇಳಿಬಿಟ್ಟು ಈ ಥರ ತೋಟಗಾರಿಕೆ ತರಬೇತಿ ಮಾಡ್ತಾಯಿದ್ದೀವಿ, ಅದಾಗಿ ನಾವು ಗಾರ್ಡನ್ ಮಾಡಿಕೊಡ್ತೀವಿ ಅಂತ ಹೇಳಿ ಅಲ್ಲಿ ಕೂಡ ಗಾರ್ಡನ್ ಮೊದಲಿನಿಂದ ಲ್ಯಾಂಡ್ ಪ್ರಿಪ್ರೇಷನ್ ಮಾಡೋದು, ಲಾನ್ ಪ್ಲ್ಯಾಂಟಿಂಗ್ ಮಾಡೋದು, ಮತ್ತು ಅದರ ಮೆಜರ್ಮೆಂಟ್ ಏನು, ಲಾನ್ ಪ್ಲ್ಯಾಂಟಿಂಗಿಗೆ ಯಾವ ಥರ ಗೊಬ್ಬರಗಳು ಬಳಸ್ತಾರೆ ಮತ್ತು ಔಷಧಿಗಳು ಬಳಸ್ತಾರೆ, ಅದರ ಬಗ್ಗೆ, ಮತ್ತು ಹುಲ್ಲು ಹಾಸಿಗೆ ಹೇಗೆ ಆಗಬೇಕು, ಅದರ ಬಗ್ಗೆ ಪ್ರತಿಯೊಂದು
ವಿಧಗಳನ್ನು ನಾನು ಅವರಿಗೆ ಪ್ರಾಕ್ಟಿಕಲಾಗಿ ಅವ್ರ ಕೈಲಿ ಮಾಡಿಸ್ಬಿಟ್ಟು ತೋರಿಸ್ತೀನಿ. ಅದು ಕೂಡ ತರಬೇತಿಯಲ್ಲಿ ಆಗುತ್ತೆ ಫ್ರೆಂಡ್ಸ್. ಅದೇ ಥರ ತೋಟಗಾರಿಕೆ ತರಬೇತಿಯಲ್ಲಿ ಅವರಿಗೆ ಪ್ಲ್ಯಾಂಟ್ಸ್ ಕಟಿಂಗ್ಸ್ ಹಾಕೋದು, ಆಮೇಲೆ ಗೂಟಿ ಕಟ್ಟೋದು, ಆಮೇಲೆ ಕಸಿ ಕಟ್ಟುವುದು ಅಂತೇಳ್ಬಿಟ್ಟು ಇವೇನು ನಾವು ಅಲ್ಲಿ ಕೆಲವೊಂದು ಹಣ್ಣಿನ ಗಿಡಗಳಿಗೆ ಉದಾಹರಣೆಗೆ ಮಾವಿನ ಗಿಡಗಳು ತಗೊಂಡ್ರೆ ಅದಕ್ಕೆ ಕಸಿ ಹೇಗೆ ಕಟ್ತಾರೆ, ಸಯಾನು ಅಂದರೆ ಏನು, ಸ್ಟಾಕ್ ಅಂದರೆ ಏನು, ಇದರ ಬಗ್ಗೆ ಸಯಾನು ಮತ್ತು ಸ್ಟಾಕನ್ನು ಯಾವ್ಯಾವ ಥರ ನಾವು ಅದನ್ನು ಆರಿಸ್ಕೋಬೇಕು, ಮತ್ತು ಎಷ್ಟು ದಿನದಲ್ಲಿ ಸ್ಟಾಕಿನ ಮೇಲೆ ಸಯಾನು ಗ್ರಾಫ್ಟಿಂಗ್ ಮಾಡಬೇಕು, ಮತ್ತು ಯಾವುದು ಅದನ್ನು ಟೇಪು ಹೇಗೆ ಬಳಸಬೇಕು, ಏನೆಲ್ಲ ಅದಕ್ಕೆ ಸಾಮಗ್ರಿಗಳು ಬರುತ್ತೆ, ಅದರ ಬಗ್ಗೆ ಪ್ರಾಕ್ಟಿಕಲಾಗಿ ಹೇಳ್ಕೊಡ್ತೀನಿ. ಅದನ್ನು ಅವರು ಕಲಿತಾರೆ. ಅವರು ಅದನ್ನು ಪ್ರಾಕ್ಟಿಕಲಾಗಿ ಮಾಡಿದ ಮೇಲೆ ಅದೇನು ಸಕ್ಸಸ್ ಆಗುತ್ತೆ, ಪ್ಲ್ಯಾಂಟ್ ರೂಟ್ ಬರುತ್ತೆ, ಆವಾಗ ಭಾಳ ಅಂದರೆ ಭಾಳ ಖುಷಿ ಪಡ್ತಾರೆ ಫ್ರೆಂಡ್ಸ್. ನಾವು ಈ ಥರ ಮಾಡೋದ್ರಿಂದ ನಮಗೆ ಕೆಲಸ ಅವ್ರು ಕೂತ್ಕೊಂಡು ಮಾಡೋದು ಮತ್ತು ಅದು ಏನು ಅದರಲ್ಲಿ ಸಕ್ಸೀಡ್ ಕಾಣ್ತಾರೆ, ಅದರಲ್ಲಿ ಅವರಿಗೆ ತುಂಬ ನಂಬಿಕೆ ಅಂದರೆ ನಂಬಿಕೆ ಬರುತ್ತೆ ಫ್ರೆಂಡ್ಸ್. ಅದೇ ಥರ ಈ ಕಟಿಂಗ್ಸ್ ಹಾಕಿ ಎಷ್ಟು ದಿನಕ್ಕೆ ಬರುತ್ತೆ, ಅದರ ಲೇಬಲ್ಗಳು ಹಾಕೋದು, ಅದು ಕೂಡ ಹಾಗೆ ಕಟಿಂಗ್ಸ್ ಕೂಡ ಬೆಳೆಯುವಾಗ ಅದನ್ನು ತುಂಬ ಖುಷಿ ಪಡ್ತಾರೆ. ಆಮೇಲೆ ರೋಸ್ ಗಿಡಗಳಿಗೆ ಐ ಬಡ್ಡಿಂಗ್ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಅದನ್ನು ಕೂಡ ಯಾವ ಥರ ಕಣ್ಣು ಹಾರಿಸ್ಬೇಕು ರೋಸಲ್ಲಿ, ಹೇಗೆಲ್ಲ ಯಾವ ಥರ ಪ್ಲ್ಯಾಂಟನ್ನು ಚಾಯ್ಸ್ ಮಾಡಿ ಕಟಿಂಗ್ಸ್ ಮಾಡಬೇಕು, ಮೊದಲು ಅದನ್ನು ಹೇಗೆ ಗ್ರೋತ್ ಮಾಡಿ ಆದಮೇಲೆ ಐ ಬಡ್ಡಿಂಗ್ ಅಂತ ಮಾಡ್ತಾರೆ. ಅದನ್ನು ಕೂಡ ಅವರು ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂದ ಕಲಿತಾರೆ. ಕಲಿತುಬಿಟ್ಟು ಹಾಗೆ ಇದೇ ಪ್ರೊಡಕ್ಷನ್ ಆದಮೇಲೆ ಸೀಡ್ ಸೋಯಿಂಗ್ ಆದಮೇಲೆ ಹೀಗೆ ಒಂದೊಂದು ತರಬೇತಿಗಳನ್ನು ಪಡೀತಾರೆ. ಅದರ ಜೊತೆಗೆ ನಾನು ತರಬೇತಿ ಜೊತೆಗೆ ಅವರು ಪರ್ಸ್ನಲ್ಲು ಅಂದರೆ ಅವ್ರ ಊರಲ್ಲಿ ಹೇಗೆಲ್ಲ ಇರ್ತಾರೆ ಮತ್ತು ಅಲ್ಲಿ ಊರಲ್ಲಿದ್ದಿದ್ದಕ್ಕೂ ಮತ್ತು ಈ ತರಬೇತಿಗೆ ಬಂದಿದ್ದಕ್ಕೂ ಏನೆಲ್ಲ ಬದಲಾವಣೆಗಳಿದೆ, ಹಾಗೂ ಫ್ರೆಂಡ್ಸ್ ಕಟಿಂಗ್ಸು ಆ ಥರ ಎಲ್ಲ ಪ್ರೊಡಕ್ಷನ್ನು ಒಂದೊಂದು ವಿಧವಾಗಿ ಮಕ್ಕಳುಗಳು ಆಸಕ್ತಿ ಕೊಟ್ಟು ಕಲ್ತ್ಕೊಂಡು ಹೋಗ್ತಾ ಇರ್ತಾರೆ. ಅದರ ಜೊತೆಗೆ ನಾವು ಪ್ಲ್ಯಾಂಟ್ಸ್ ಸೇಲ್ಸ್ ಏರಿಯಾ ಏನು ಮಾಡಿರ್ತೀವಿ, ಅದರಲ್ಲಿ ಹಣ್ಣಿನ ಗಿಡಗಳು, ಹೂವಿನ ಗಿಡಗಳು, ಇದೇ ಥರ ನಾವು ಸ್ವಲ್ಪ ಏನೋ ಆರ್ಗಾನಿಕ್ಕಾಗಿ ವೆಜಿಟೇಬಲ್ಗಳು ಬೆಳೆದಿರ್ತೀವಿ, ಕಾಯಿ ತರಕಾರಿಗಳು, ಇವನ್ನು ಅಲ್ಲೇನು ಜಾತ್ರೆಗಳು ಆಮೇಲೆ ಸಂತೆಗಳು ಆಗಿರುತ್ತೆ. ಇದನ್ನು ಕೂಡ ನಾವು ಗಂಗಾವತಿ ಕನಕಗಿರಿ ಹತ್ತಿರದಿಂದ ಕೊಪ್ಪಳಕ್ಕೆ ಗವಿಮಠ ಜಾತ್ರೆಗಳಾಗುವಾಗ, ಆಮೇಲೆ ಅಲ್ಲಿ ಸುತ್ತಮುತ್ತಲು ಕೆಲವೊಂದು ಯಮ್ನೂರು ಅಂತಿದೆ, ಅಲ್ಲಿ ಜಾತ್ರೆಗಳಾಗುವಾಗ, ಅಲ್ಲಿ ಕೆಲವೊಂದು ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಜಾತ್ರೆಗಳಾಗ್ತವೆ ಮತ್ತು ಸಂತೆಗಳ ಇರೋ ಜಾಗದಲ್ಲಿ ನಾವು ಈ ಥರ ಹಣ್ಣಿಂದು, ಹೂವಿಂದು, ಔಷಧಿ ಗಿಡಗಳು ಮತ್ತು ತರಕಾರಿಗಳು ತೆಗೆದುಕೊಂಡೋಗಿ ಅಲ್ಲೇ ಇಟ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಸೇಲ್ ಮಾಡೋದು ಕೂಡ ಅಲ್ಲಿ ಅವರಿಗೆ ಕಲಿಸ್ಕೊಡ್ತೀವಿ ಫ್ರೆಂಡ್ಸ್. ಯಾವ್ಯಾವ ಥರ ಗಿಡಗಳು ತೊಗೊಂಡೋದ್ರೆ ಅಲ್ಲಿ ಸೇಲ್ ಆಗುತ್ತೆ. ಹಳ್ಳಿ ಏರಿಯಾ ಸಿಟಿಯಲ್ಲಿ ಕೂಡ ಹಳ್ಳಿಯಿಂದ ಸಂತೆಗೆ ಬಂದಿರ್ತಾರೆ ಮತ್ತು ಜಾತ್ರೆಗಳಿಗೆ ಬಂದಿರ್ತಾರೆ. ಅದರಿಂದ ಎಲ್ಲ ಥರದ ಗಿಡಗಳು ತಗೊಂಡೋಗ್ಬಿಟ್ಟು ಅಲ್ಲಿ ಕೆಲವೊಂದು ಬಾರಿ ನಾವು 1-2 ದಿನ ಅಲ್ಲೇ ಉಳಿದ್ಬಿಟ್ಟು ಪ್ಲ್ಯಾಂಟು ಸೇಲ್ ಮಾಡಿ ಬರೋದಾಗಿರುತ್ತೆ ಫ್ರೆಂಡ್ಸ್. ಇದು ಕೂಡ ಅವರಿಗೆ ತುಂಬ ಕಲಿಕೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಇದೇ ಥರ ತರಬೇತಿಗಳನ್ನು ಮುಂದುವರಿಸ್ತಾ ಇರ್ತೀವಿ. ತರಬೇತಿನ ಇದೇ ಥರ ಮುಂದುವರಿಸ್ತಾ ಇರ್ತೀವಿ. ಅವರಿಗೆ ಮೊದಲನೇದಾಗಿ ತರಬೇತಿಗೆ ಸೇರಿರುವಾಗ ಹೇಗಿರ್ತಾರೆ, ಮತ್ತು ಹಂತ ಹಂತವಾಗಿ ಅವರಿಗೆ ಅಂಗವಿಕಲರ ಬಗ್ಗೆ ಬದಲಾವಣೆ ಮತ್ತು ಈ ತೋಟಗಾರಿಕೆ ಕಲಿಕೆ ಮತ್ತು ಪ್ಲ್ಯಾಂಟ್ ಸೇಲ್ ಮಾಡುವುದು,
ಇವೆಲ್ಲದರ ಜೊತೆ ನಮ್ಮದೇನು ಒಂದು ವಿಭಾಗ ಇರುತ್ತೆ, ಅದು 2 ಆಗುತ್ತೆ, 2ರಿಂದ 3 ಆಗುತ್ತೆ. ಅದೇ ಥರ 3 ವಿಭಾಗದಲ್ಲಿ ಕೂಡ ನಾವು ಈ ಒಂದು ಹೊಸ ತೋಟಗಾರಿಕೆ ಸೆಂಟರ್ ಏನು ಮೇನ್ ಇರುತ್ತೆ, ಅದರಿಂದ ಇನ್ನು 2 ಆಫೀಸ್ಗಳಿರ್ತವೆ. ಒಂದು ಬಂದ್ಬಿಟ್ಟು ಕುಷ್ಟಗಿ ರೋಡ್ ಹತ್ರ ಇರುತ್ತೆ, ಇನ್ನೂ ಒಂದು ಬಂದ್ಬಿಟ್ಟು ಇರ್ಕಲ್ಗಡ ಹೊಸೂರು ಅಂತ ಹೇಳ್ಬಿಟ್ಟು ಅಲ್ಲಿ ಇರುತ್ತೆ. ಅಲ್ಲಿ ಮತ್ತು ಇನ್ನೂ 2 ವಿಭಾಗಗಳು ಹೊಸದಾಗಿ ಆಗುವಾಗ ಅಲ್ಲಿ ಕೂಡ ಮದರ್ ಪ್ಲ್ಯಾಂಟ್ಗಳು ಹಾಕ್ತೀವಿ. ಆಮೇಲೆ ಅಲ್ಲಿ ಆಫೀಸ್ ಇರೋದ್ರಿಂದ ಜನಗಳು ಜಾಸ್ತಿ ಓಡಾಟ ಇರುತ್ತೆ. ಆ ಜಾಗದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಮೆಡಿಸಿನ್ ಗಿಡಗಳು ನಾವಲ್ಲಿ ಸೇಲ್ ಮಾಡೋಕ್ಕೆ ಶುರು ಮಾಡ್ತೀವಿ. 2 ವಿಭಾಗದಲ್ಲಿ ಅದಾಗಿ ಅವರಿಗೆ ಅದು ಕೂಡ ಒಂದು ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಇದೇ ಥರ ತರಬೇತಿಗಳು ಒನ್ ಬೈ ಒನ್ ಹಾಗೆ ಮುಂದೆ ಹೊರಿತಾ ಇರುತ್ತೆ. ನನಗೂ ತುಂಬ ಲರ್ನಿಂಗ್ಸ್ ಆಗುತ್ತೆ ಫ್ರೆಂಡ್ಸ್. ಒಬ್ಬ ಅಂಗವಿಕಲನ ಜೀವನ ಅಂದರೆ ಅವರೇನೋ ಯೌವನಕ್ಕೆ ಬಂದಿರ್ತಾರೆ, ಅದೇ ಥರ ನಾವೇನು ಈ ತೋಟಗಾರಿಕೆ ತರಬೇತಿ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ. ಅವರು ತೋಟಗಾರಿಕೆ ತರಬೇತಿಯನ್ನು ನೀಟಾಗಿ ಪಡೆದುಕೊಂಡು ಆಮೇಲೆ ತೋಟಗಾರಿಕೆ ಆದ ನಂತರ ಅವರಿಗೆ ಕೆಲಸ ಕೂಡ ನಾವು ಕಲ್ಪಿಸಿ ಕೆಲಸ ಮಾಡಿಕೊಂಡು ಅವರು ಒಂದು ಸಂಸಾರ, ಅವರೊಂದು ಫ್ಯಾಮ್ಲಿನ ಲೀಡ್ ಮಾಡೋ ಕ್ಯಾಪಸಿಟಿ ಬರೋವರೆಗೆ ನಾವು ಅವರಿಗೆ ಬೆಳೆಸಿ ಸ್ವಾವಲಂಬಿ ಜೀವನ ಮಾಡಿ ಅಂತ ಹೇಳ್ಬಿಟ್ಟು ಕಲಿಸ್ಕೊಡ್ತಕ್ಕಂಥದ್ದಾಗುತ್ತೆ. ಇದೇ ಥರ ನಾನು ಅಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ತಯಾರು ಮಾಡ್ತೀನಿ. ಇದು ನನಗೆ ತುಂಬ ಹೆಮ್ಮೆ ತರುತ್ತೆ ಫ್ರೆಂಡ್ಸ್. ಅದೇ ಥರ ನಾನು ಅಲ್ಲಿ ತರಬೇತಿ ಏನು ಮಾಡ್ತಾಯಿರ್ತೀನಿ, ತರಬೇತಿ ತೋಟಗಾರಿಕೆಯನ್ನು ಹೀಗೆ ಮುಂದುವರಿಸ್ತಾ ಇರ್ತೀನಿ ಫ್ರೆಂಡ್ಸ್. ಬ್ಯಾಚ್ ಬೈ ಬ್ಯಾಚ್ ಬರ್ತಾ ಇರ್ತಾರೆ. ಹಾಗೂ ಅದರಲ್ಲಿ ಮನೆಯಿಂದ ಫೋನ್ ಬರುತ್ತೆ, ಮನೆಯಿಂದ ನಮ್ಮ ತಂದೆಯವರು ತೀರೋದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಫ್ರೆಂಡ್ಸ್. ಆವಾಗ 2010ರಲ್ಲಿ ಫ್ರೆಂಡ್ಸ್ ನಮ್ಮ ತಂದೆಯವರು ತೀರೋಗ್ತಾರೆ. ನಮ್ಮ ತಂದೆಯವರು ತೀರೋಗುವಾಗ ನಾನು ಊರಿಗೆ ಹೋಗ್ತೀನಿ ಫ್ರೆಂಡ್ಸ್. ಊರಿಗೆ ಹೋಗ್ಬಿಟ್ಟು ನಮ್ಮ ತಂದೆಯವರು ತೀರಿದ ಮೇಲೆ ನಾನು ಊರಿಗೆ ಹೋಗ್ತೀನಿ. ಊರಿಗೆ ಹೋಗಿ ಅಲ್ಲೆಲ್ಲ ಕಾರ್ಯಗಳೆಲ್ಲ ಮುಗಿಸ್ತೀರಿ. ಕಾರ್ಯಗಳು ಮುಗಿಸಿದ ಮೇಲೆ ಮತ್ತೆ ಕಾರ್ಯಗಳೆಲ್ಲ ಆದಮೇಲೆ ಮತ್ತೆ ನಾನು ತಿರುಗಿ ಬರ್ತೀನಿ. ತಿರುಗಿ ಬಂದು ಸ್ವಲ್ಪ ದಿನಗಳು ತರಬೇತಿಯನ್ನು ಹಾಗೆ ತೋಟಗಾರಿಕೆ ತರಬೇತಿ ಮಾಡೋಕ್ಕೆ ಮುಂದುವರಿಸ್ತಾ ಆಮೇಲೆ ಮನೆ ಕಡೆ ಜವಾಬ್ದಾರಿ ಜಾಸ್ತಿ ಆಗ್ಬಿಡುತ್ತೆ ಫ್ರೆಂಡ್ಸ್. ನನಗೆ ಇನ್ನು 2 ತಂಗಿ ಇರ್ತಾರೆ, ಅವ್ರ ತಂಗಿಯರನ್ನು ನೋಡ್ಕೋಬೇಕು ಅನ್ನೋದು ಜವಾಬ್ದಾರಿ ಬರುತ್ತೆ. ಹಾಗಾಗಿ ನಾನು ತೋಟಗಾರಿಕೆ ತರಬೇತಿಯಿಂದ ನಾನು ಊರ ಕಡೆನೇ ಹೋಗಬೇಕು ಅನ್ನೋ ಪ್ಲ್ಯಾನ್ ಬರುತ್ತೆ. ಹಾಗಾಗಿ ನಾನು ಆ ಸಂಸ್ಥೆಯಿಂದ ಈ ಥರ ಮನೆ ಕಡೆ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಹೇಳಿ ರಿಸೈನ್ ಮಾಡ್ತೀನಿ. ಹಾಗಾಗಿ ಊರಿಗೆ ಹೊರಡ್ತೀನಿ ಫ್ರೆಂಡ್ಸ್. ಊರಿಗೆ ಹೋದ್ಮೇಲೆ ಅಂದರೆ ನಮ್ಮ ತಂಗಿಯರನ್ನ ನೋಡ್ಕೋಬೇಕು, ಮತ್ತು ಮನೆ ಜವಾಬ್ದಾರಿ ಪೂರ್ತಿ ನನ್ನ ಮೇಲೇ ಬರುತ್ತೆ ನಮ್ಮ ತಂದೆಯವರು ತೀರೋದ್ಮೇಲೆ. ಹಾಗಾಗಿ ನಾನು ಊರಿಗೆ ಹೋಗ್ಬಿಟ್ಟು
ಹೊಲನೂ ನೋಡ್ಕೋಬೇಕಾಗತ್ತೆ, ಮತ್ತು ಮನೆಯೂ ಮೇಂಟೈನ್ ಮಾಡೋದಿರುತ್ತೆ. ಅದಾಗಿ ಊರಲ್ಲಿದ್ದು ಏನು ಮಾಡ್ಬೋದಪ್ಪ ಅಂತೇಳ್ಬಿಟ್ಟು ಯೋಚನೆನ ಮಾಡ್ತೀನಿ. ಅಂತ ಯೋಚನೆ ಮಾಡುವಾಗ ಈ ತೋಟಗಾರಿಕೆ ತರಬೇತಿಯನ್ನು ನಾನು ಕಲ್ತಿರ್ತೀನಿ. ಅದರ ಬಗ್ಗೆನೂ ಗಮನಗಳು ಹರಿಸ್ಕೊಂಡು, ಅಂದರೆ ನಮಗೆ ದಿನನಿತ್ಯ ಮನೆ ಮೇಂಟೆನೆನ್ಸು, ಆಮೇಲೆ ಅವರು ಫ್ಯೂಚರ್ ಬಗ್ಗೆನೂ ನಾನು ಪ್ಲ್ಯಾನ್ ಇದು ಮಾಡಬೇಕಲ್ಲ, ಫ್ಯೂಚರ್ ಬಗ್ಗೆ ಪ್ಲ್ಯಾನು ಮಾಡಬೇಕಲ್ಲ. ಊರಲ್ಲಿ ಅದೇ ಪ್ಲ್ಯಾನ್ ಮಾಡ್ತೀನಿ, ಏನು ಮಾಡ್ಬೋದು ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತೀನಿ ಫ್ರೆಂಡ್ಸ್. ಆವಾಗ ಇವಾಗ ಮನೆಯೂ ಮೇಂಟೈನ್ ಮಾಡಬೇಕು, ಮತ್ತು ನಮ್ಮ ತಂಗಿಯವರು ಇದ್ದಾರೆ, ಅವ್ರ ಫ್ಯೂಚರ್ ಬಗ್ಗೆನೂ ಪ್ಲ್ಯಾನ್ ಮಾಡಬೇಕು. ಆಮೇಲೆ ತಮ್ಮನೂ ಇರ್ತಾನೆ, ತಮ್ಮಗೆ ಯಾವಾಗ ಒಂದು 15 ವರ್ಷ ಆಗಿರುತ್ತೆ, 15-16 ವರ್ಷದಾಗಿರುತ್ತೆ. ಅದಾಗಿ ಒಂದು 4 ವರ್ಷ ಏನೋ ಫ್ರೆಂಡ್ಸ್ ನಾನು ಊರಲ್ಲೇ ಇರ್ತೀನಿ. ಅಲ್ಲಿ ಅಂಗಡಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ನಾನು ಈ ಚಿಲ್ಲರೆ ಅಂಗಡಿ ಹಾಕ್ಕೊಳ್ತೀನಿ. ಚಿಲ್ಲರೆ ಅಂಗಡಿ ಜೊತೆ ಆಮೇಲೆ ಅಲ್ಲಿರೋ ಜನಗಳಿಗೆ ನಾನು ತೋಟಗಾರಿಕೆ ಮೋಟಿವೇಶನ್ಗಳು ಹೇಳ್ತಾ, ಅಲ್ಲಿ ಹೊಲ ಗದ್ದೆಗಳು ನೋಡಿಕೊಂಡು ಹೇಗೆಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಗಮನಿಸ್ಕೊಂಡು ನಾನು ಅಂಗಡಿಯನ್ನು ಚಿಲ್ಲರೆ ಅಂಗಡಿ ಮಾಡ್ತೀನಿ. ಅದರ ಜೊತೆಗೆ ಸ್ವಲ್ಪ ಬಟ್ಟೆ ವ್ಯಾಪಾರ ಫ್ರೆಂಡ್ಸ್, ಬಟ್ಟೆ ವ್ಯಾಪಾರ ಕೂಡ ನಾನು ಶುರು ಮಾಡ್ತೀನಿ. ಅಲ್ಲಿ ಹಳ್ಳಿಯಲ್ಲಿ ಇದ್ಕೊಂಡು ಬಟ್ಟೆ ವ್ಯಾಪಾರ ಮತ್ತು ಅಂಗಡಿ ಎರಡನ್ನೂ ಬಟ್ಟೆದು ನಾನು ನೋಡ್ಕೊಳ್ತೀನಿ, ಅಂಗಡಿ ನಮ್ಮ ತಾಯಿಯವರಿಗೆ ಮಾಡಲಿಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ಅದಾಗಿ ಹಾಗೆ ಮುಂದುವರ್ಸ್ಕೊಂಡು ಒಂದು 4ರಿಂದ 5 ವರ್ಷ ನಾನು ಊರಲ್ಲೇ ಇರ್ತೀನಿ ಫ್ರೆಂಡ್ಸ್. ಅದಾಗಿ ಒಂದು 4-5 ವರ್ಷ ಅಲ್ಲೇ ಇದ್ಬಿಟ್ಟು ಮತ್ತು ಮನೆ ಜವಾಬ್ದಾರಿ ಅಂತಂದರೆ ನೋಡ್ಕೋಬೇಕಲ್ಲ ಫ್ರೆಂಡ್ಸ್. 2 ಜನ ತಂಗಿಯರಿರ್ತಾರೆ, ಅವರು ಮದುವೆ ವಯಸ್ಸಿಗೆ ಬಂದಿರ್ತಾರೆ. ಅದಾಗಿ ನಾನು ಜವಾಬ್ದಾರಿ ನನ್ನ ಮೇಲೇನಿರುತ್ತೆ. ಆವಾಗ ನಾನು ಪುನಃ ನಾನು ಬೆಂಗಳೂರಿಗೆ ಬರಲಿಕ್ಕೆ ಯೋಚನೆಯನ್ನು ಮಾಡ್ತೀನಿ ಫ್ರೆಂಡ್ಸ್. 2 ಜನದ್ದು ಮದುವೆ ಮಾಡಬೇಕು. ಅದಾಗಿ ನಾನು ಪುನಃ ಬೆಂಗಳೂರು ಬರಲಿಕ್ಕೆ ಯೋಚನೆ ಮಾಡ್ತೀನಿ. ಆವಾಗ ನಾನೇನು ತೋಟಗಾರಿಕೆ ತರಬೇತಿಯನ್ನು ಪಡೆದಿರ್ತೀನಿ, ಅವರಿಗೆ ನಾನು ಫೋನ್ ಮಾಡ್ತೀನಿ, ಈ ಥರ ನನಗೆ ತೊಂದರೆ ಆಗಿದೆ, ಹೀಗೆ ನಾನು ಬೆಂಗಳೂರಿಗೆ ಬರಬೇಕು ಅಂತೇಳ್ಬಿಟ್ಟು ಹೇಳ್ತೀನಿ. ಆವಾಗ ಅವರು ನಿಮಗೆ ಕೆಲಸ ನೋಡಿದ ಮೇಲೆ ನಾನು ಫೋನ್ ಮಾಡ್ತೀವಿ ಅಂತೇಳ್ಬಿಟ್ಟು ಅನ್ನೋದನ್ನು ಹೇಳ್ತಾರೆ. ಅವ್ರಿಗೆ ಫೋನ್ ಮಾಡಿದ್ಮೇಲೆ ಅಷ್ಟು ಟೈಮ್ ಏನು ತೊಗೊಳ್ಳಲ್ಲ ಫ್ರೆಂಡ್ಸ್, ಒಂದು 2 ದಿನ ತೊಗೊಳ್ತಾರೆ ಅಷ್ಟೇ. ನಾನು ಫೋನ್ ಮಾಡಿರ್ತೀನಿ, ಒಂದು 2 ದಿನಕ್ಕೆ ನನಗೆ ರಿಪ್ಲೈ ಬರುತ್ತೆ, ನಿಮಗೆ ಕೆಲಸ ನೋಡಿದ್ದೀವಿ, ಕೆಲಸ ಕನ್ಫರ್ಮ್ ಆಗಿದೆ, ನೀವು ಬರ್ಬೋದು ಅಂತೇಳ್ಬಿಟ್ಟು ಹೇಳ್ತಾರೆ. ಪುನಃ ನಾನು ನಮ್ಮೂರಲ್ಲಿ ಒಂದು 4-5 ವರ್ಷ ಇದ್ದು ಮತ್ತು ನಾನು ಬೆಂಗಳೂರಿಗೆ ಪ್ರಯಾಣ ಮಾಡ್ತೀನಿ ಜಾಬ್ಗೋಸ್ಕರ. ಅದಾಗಿ ಮತ್ತು ನಮ್ಮ ತಾಯಿಯವ್ರಿಗೂ, ಆಮೇಲೆ ನಮ್ಮ ತಮ್ಮ ಕೂಡ ಅವಾಗೆ ಅವನು ಸ್ವಲ್ಪ ಜವಾಬ್ದಾರಿ ತಗೊಳ್ಳೋ ಹಂತಕ್ಕೆ ಬಂದಿರ್ತಾನೆ. ಆವಾಗ ನಮ್ಮ ತಮ್ಮಗೆ ಜವಾಬ್ದಾರಿ ಹೇಳ್ಬಿಟ್ಟು ಅದು ಅಂಗಡಿದು ಬಟ್ಟೆದು ನೋಡ್ಕೊಳ್ಳಪ್ಪ ಅಂಥೇಳಿ ನಾನು ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿಗೆ ಬಂದು ನಮ್ಮ ಸಂಸ್ಥೆಗೆ ಬರ್ತೀನಿ ಫ್ರೆಂಡ್ಸ್. ನಾನೇನು ತೋಟಗಾರಿಕೆ ತರಬೇತಿ ಪಡೆದಿದ್ದೀನಿ, ಸಂಸ್ಥೆಗೆ ಬರ್ತೀನಿ. ಅವತ್ತೊಂದು ದಿನ ಅವ್ರ ಜೊತೆ ಅಲ್ಲಿ ಉಳ್ಕೊಂಡು ವರ್ಕ್ ಪ್ಲೇಸಿಗೆ ನನಗೆ ಕಳಿಸ್ಕೊಡ್ತಾರೆ. ನನಗೆ ಬೆಂಗಳೂರಲ್ಲಿ ಬಂದ್ಬಿಟ್ಟು ಮೊದಲನೇ ಕೆಲಸ ಅಂದರೆ ನಾನು ತೋಟಗಾರಿಕೆ ತರಬೇತಿನಲ್ಲಿ ಪಡೆದಿರ್ತೀನಿ, ಟ್ರೈನರ್ ಟೀಚರಾಗಿ ಹೋಗಿರ್ತೀನಿ. ಅಲ್ಲೆಲ್ಲ ಕೆಲಸ ಮಾಡಿಬಿಟ್ಟು ಆಮೇಲೆ ನನ್ನ ಮನೆ ಕಡೆ ನಮ್ಮ ತಂದೆಯವರು ತೀರೋದ್ಮೇಲೆ ಜವಾಬ್ದಾರಿ ನನ್ನದೇ ಆಗಿರೋದ್ರಿಂದ, ಅದಾಗಿ ಯಾಕೆಂತಂದರೆ
ಆವಾಗ ನಮ್ಮ ತಂಗಿಯರು ತಮ್ಮ ಚಿಕ್ಕವ್ರು ಇರ್ತಾರೆ ಫ್ರೆಂಡ್ಸ್, ಅವರಿಗೆ ಅಷ್ಟಾಗಿ ತಿಳುವಳಿಕೆ ಇರಲ್ಲ. ಅದಾಗಿ ಆ ಜವಾಬ್ದಾರಿ ನನ್ನ ಮೇಲೇ ಇರೋದರಿಂದ ನಾನು ಅಲ್ಲೇ ಹತ್ತಿರ ಇದ್ದು ಅವ್ರನ್ನ ನೋಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಆ ತರಬೇತಿಯಿಂದ ರಿಸೈನ್ ಮಾಡಿಬಿಟ್ಟು ನಾನು ಅವರು ಒಂದು ಹಂತ ಬರೋವರೆಗೆ ಒಂದು 4ರಿಂದ 5 ವರ್ಷ ಅಲ್ಲಿ ಇದ್ಬಿಟ್ಟು ಪುನಃ ಬೆಂಗಳೂರಿಗೆ ಬರ್ತೀನಿ. ಅದಾಗಿ ಅವ್ರ ಜವಾಬ್ದಾರಿ ಇರೋದರಿಂದ ನಾನು ಬೆಂಗಳೂರಿಗೆ ಬರ್ತೀನಿ ಫ್ರೆಂಡ್ಸ್. ಮತ್ತು ನಾನು ಬಂದ್ಬಿಟ್ಟು ಜಾಬ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ, ಇಂಟರ್ವ್ಯೂ ಮಾಡ್ತಾರೆ. ಬೆಂಗಳೂರು ನನ್ನ ಫಸ್ಟ್ ಕೆಲಸ ಫ್ರೆಂಡ್, ಜಾಬ್ ಫಸ್ಟ್ ಅಂತಂದರೆ ಅದು ಬಂದ್ಬಿಟ್ಟು ನನಗೆ ಇಂದಿರಾನಗರಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಇಂದಿರಾನಗರಲ್ಲಿ ಸಿಗುತ್ತೆ. ಇಂಟರ್ವ್ಯೂಗೆ ಹೋಗ್ತೀನಿ, ಏನೆಲ್ಲ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾನು ಟ್ರೈನಿಂಗ್ ಆದಮೇಲೆ ಟ್ರೈನರ್ ಆಗಿ ಕೆಲಸ ಮಾಡಿರೋದು, ಅದಾಗಿ ನಾನು ಕೆಲಸ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಆಮೇಲೆ ಏನೆಲ್ಲ ನಿಮಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಹೇಳುವಾಗ ನನ್ನ ಐಡಿಯಾಸ್ಗಳನ್ನೆಲ್ಲ ಪುನಃ ರಿವ್ಯೂ ಮಾಡಿಬಿಟ್ಟು ನಾನು ಈ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳುವಾಗ ಸರಿ ಆಯಿತು, ನಿಮ್ಮ ಐಡಿಯಾಗಳ ಜೊತೆ ನಮ್ಮ ಐಡಿಯಾಗಳನ್ನು ಕೆಲವೊಂದು ಸೇರಿಸಿ ಈ ಥರ ಕೆಲಸ ಮಾಡಬೇಕು ಅಂದರೆ ಅದು ಒಂದು ಸಂಸ್ಥೆ. ಅದು ಹೇಗಿರುತ್ತಂತಂದರೆ, ನಾವಲ್ಲಿ ಪ್ಲಾಂಟ್ ರೆಡಿ ಮಾಡಿ ಅಲ್ಲಿ ಪಾಟ್ಗಳಿಗೆ ಪೇಂಟ್ ಮಾಡೋದು, ಡಿಸೈನ್ ಮಾಡೋದು, ಆ ಥರದ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡು ಇಂಟರ್ವ್ಯೂ ಎಲ್ಲ ಮುಗಿತೈತೆ. ಸ್ಯಾಲ್ರಿ ಅಂತ ಫಿಕ್ಸ್ ಮಾಡಿದ್ರೆ ನನಗೆ 5,500 ರೂಪಾಯಿ ಕೊಡ್ತಾರೆ ಫ್ರೆಂಡ್ಸ್. ನನ್ನ ಸ್ಯಾಲ್ರಿ 5,500 ಫಿಕ್ಸ್ ಮಾಡ್ತಾರೆ. ಸರಿ ಆಯಿತು ಅಂತ ಅಂದ್ಕೊಂಡೆ. ಯಾಕಂತಂದರೆ ಈಗ ನನಗೆ ಕೆಲಸ ಬೇಕು ಫ್ರೆಂಡ್ಸ್. ಸ್ಯಾಲ್ರಿ ಅನ್ನೋಕ್ಕಿಂತ ನನಗೆ ಕೆಲಸ ಬೇಕು. ನನ್ನ ಕೆಲಸದಲ್ಲಿ ನಾನು ಏನು ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡ್ಕೋಬೇಕು ಆ ಕೆಲಸದ. ಆಮೇಲೆ ನಾನು ಹೇಗಾದರೂ ಸಂಪಾದನೆ ಮಾಡಬೇಕು ಅನ್ನೋದು ಒಂದು ಧೈರ್ಯ ಇರುತ್ತೆ. ಅದರಿಂದ ನಾನು ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು 5,500 ಸ್ಯಾಲ್ರಿ ಒಪ್ಕೊಂಡಿರ್ತೀನಿ. ಆಮೇಲೆ ಕೆಲಸ ಶುರು ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿ ಬಂದ್ಬಿಟ್ಟು ಪ್ರತಿನಿತ್ಯ ಕ್ಲೀನಿಂಗ್ ಮಾಡೋದು, ಮತ್ತು ಪ್ಲ್ಯಾಂಟ್ಸ್ ಅರೇಂಜ್ಮೆಂಟ್ ಮಾಡೋದು, ಆಮೇಲೆ ಸಾಯಿಲ್ ಲೂಸನಿಂಗ್ ಮಾಡೋದು, ಮೆನ್ಯೂರ್ ಅಪ್ಲೈ ಮಾಡೋದು. ಆಮೇಲೆ ಕೆಲವೊಂದಲ್ಲಿ ಏರಿಯಾಗಳೆಲ್ಲ ನೀಟಾಗಿರಲ್ಲ, ಏರಿಯಾಗಳೆಲ್ಲ ಸ್ವಚ್ಛಗೊಳಿಸಿ, ಆಮೇಲೆ ಸಾಯಿಲೆಲ್ಲ ಹಾಳಾಗಿರುತ್ತೆ. ಆ ಪಾಟೆಲ್ಲ ಯಾವ್ಯಾವ ಪಾಟುಗಳೆಲ್ಲ ಹಾಳಾಗಿರ್ತವೆ, ಪಾಟೆಲ್ಲ ತೆಗೆದು ಸಾಯಿಲ್ ತೆಗೆದ್ಬಿಟ್ಟು ಅದಕ್ಕೆ ಸಾಯಿಲ್ ಟ್ರೀಟ್ ಮಾಡಿಬಿಟ್ಟು ಅದಕ್ಕೆ ಇನ್ನು ಬೇರೆ ಮೆನ್ಯೂರ್ಗಳೆಲ್ಲ ಆ್ಯಡ್ ಮಾಡಿ ಮತ್ತು ಫ್ರೆಶ್ಶಾಗಿ ಮೆನ್ಯೂರ್ ಮಾಡಿಬಿಟ್ಟು ಆ ಥರ ಎಲ್ಲ ಐಡಿಯಾ ಮಾಡಿಬಿಟ್ಟು ಮೆನ್ಯೂರೆಲ್ಲ ಮಿಕ್ಸ್ ಮಾಡಿ ಇಡೋದು. ಆಮೇಲೆ ಕೆಲವೊಂದು ಹಾಳಾಗಿರೋ ಪ್ಲ್ಯಾಂಟ್ಸ್ಗಳು ಇರುತ್ತೆ ಮತ್ತು ಒಣಗಿರೋ ಪ್ಲ್ಯಾಂಟ್ಸ್ಗಳಿರುತ್ತೆ. ಟೋಟಲಿ ಪ್ಲ್ಯಾಂಟ್ಸ್ನ ರಿಫ್ರೆಶ್ ಮಾಡಿಬಿಟ್ಟು ಅವ್ರಿಗೆ ತೋರಿಸ್ತೀನಿ. ಆಮೇಲೆ ನಾನು ಬಂದು ಒಂದು ವಾರದಲ್ಲಿ ಈ ಥರ ಪ್ಲಾಂಟ್ಸ್ ಅರೇಂಜ್ಮೆಂಟ್ ಮತ್ತು ಮೆನ್ಯೂರೆಲ್ಲ ಇದು ಮಾಡೋದನ್ನು ನೋಡಿಬಿಟ್ಟು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಒಂದು ವಾರದಲ್ಲೇ ನನಗೆ ಪ್ರಶಂಸೆ ಕೊಡ್ತಾರೆ. ಅದರ ಜೊತೆಗೆ ನಾನು ಹೇಳಿದ್ರೆ ಅವ್ರು ಪೇಂಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದರೆ ಅವ್ರ ಹತ್ರ ಒಂದು ಫ್ಯಾಷನ್ ಥರ, ಅಂದರೆ ನನಗೆ ಅದು ಒಂದು ಅಲ್ಲಿ ಹೊಸ ಕಲಿಕೆ ಆಗುತ್ತೆ. ನಾವೇನು ಪ್ಲ್ಯಾಂಟ್ಸ್ ಅಂತ ಹೇಳ್ಬಿಟ್ಟು ಬರೀ ಪಾಟ್ಸಲ್ಲಿ ಪ್ಲ್ಯಾಂಟ್ ಹಾಕೋದು, ರಿಪಾಟಿಂಗ್ ಮಾಡೋದು, ಅದು ಒಂದು ಹಂತಕ್ಕೆ ಗೊತ್ತಾಗುತ್ತೆ. ಅಲ್ಲಿ ಬಂದ್ಬಿಟ್ಟು ಪಾಟ್ಗಳಿಗೆ ಪ್ಲ್ಯಾಂಟರ್ ಯಾವ್ಯಾವ ಡಿಸೈನ್ಗಳಲ್ಲಿರ್ತವೆ, ಈ ಮಡ್ ಪಾಟ್ ಆಗಿರ್ಬೋದು, ಆಮೇಲೆ ಸೆರಾಮಿಕ್ ಪಾಟ್ಗಳಾಗಿರ್ಬೋದು, ಇವೆಲ್ಲ ಅನಿಮಲ್ ಟೈಪ್ ಇದರಲ್ಲಿ ಇರ್ತವೆ. ಅದಾಗಿ ಡಿಸೈನು ಪಾಟ್ಗಳು ನನಗೆ ಪರಿಚಯ ಆಗುತ್ತೆ. ಆಮೇಲೆ ಮಡ್ ಪಾಟ್ಗಳೆಲ್ಲಗಳು ಸಣ್ಣ ಸಣ್ಣ ಪಾಟ್ಗಳು ಅವು ಕೂಡ ನನಗೆ ಪರಿಚಯ ಆಗುತ್ತೆ. ಆಮೇಲೆ ನಾವು ಒಂದು ಪಾಟಲ್ಲಿ ಪ್ಲ್ಯಾಂಟ್ ಹಾಕಿದ ಮೇಲೆ ಆ ಪಾಟಿಗೆಲ್ಲ ಪೇಂಟ್ ಮಾಡಿದ್ರೆ ಅಂದರೆ ಜನಗಳಿಗೆ ಅಟ್ರಾಕ್ಷನ್ ಆಗುತ್ತೆ. ಅವರು ಅಲ್ಲಿ ಪ್ಲ್ಯಾಂಟ್ ರೆಡಿ ಮಾಡಿಬಿಟ್ಟು ಅವರು ಕೂಡ ಮಾರ್ಕೆಟಲ್ಲಿ ಮತ್ತು ಏನಾದರೂ ಫಂಕ್ಷನ್ಗಳು ನಡೀತಿರ್ತವೆ, ಆ ಜಾಗದಲ್ಲಿ ಹೋಗ್ಬಿಟ್ಟು ಅವರು ಮಾರಾಟ ಮಾಡೋದಾಗಿರುತ್ತೆ ನಾನು ಸೇರಿರೋ ಸಂಸ್ಥೆ. ಆಮೇಲೆ ಅವರು ಪ್ರಾಜೆಕ್ಟ್ಗಳು ಹಿಡಿತಾರೆ ಈ ಲ್ಯಾಂಡ್ಸ್ಕೇಪಿಂಗ್ ಬಗ್ಗೆ. ಅದಾಗಿ
ಕೆಲಸದ ಬಗ್ಗೆ ಅಂತೂ ಯಾವುದೇ ಕಾರಣಕ್ಕೆ ನಾನು ಬೋರ್ ಅನ್ನೋದು ಮತ್ತು ಇದು ಹಾಗೆ ಹೀಗೆ ಅಂತ ನಾನು ಯಾವುದೇ ಕಾರಣಕ್ಕೆ ಹಿಂಜರಿಯಲ್ಲ. ಏನೇ ಇರಲಿ ಅಂತ ಹೇಳ್ಬಿಟ್ಟು ನಾನು ಕೆಲಸ ಮುಂದುವರಿಸ್ತೀನಿ. ಹಾಗಾಗಿ ನನಗೆ ಅದು ಒಂದು ಹೊಸ ಕಲಿಕೆ ಆಗುತ್ತೆ. ಈ ಪೇಂಟ್ ಮಾಡೋದು ಅದನ್ನು ನಾನು ಮತ್ತು ಸೆರಾಮಿಕ್ ಪಾಟ್ಗಳು ಮತ್ತು ಅನಿಮಲ್ಗಳಲ್ಲಿ ಎಲ್ಲ ಪಾಟ್ಗಳೆಲ್ಲ ಇದು ಆಗುತ್ತೆ ಫ್ರೆಂಡ್ಸ್. ಹಾಗೆ ಕೆಲಸನ ಮುಂದುವರಿಸ್ತೀನಿ. ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಈಗ ನಾನೇನು ಹೊಸದಾಗಿ ಜಾಯ್ನ್ ಆಗಿರ್ತೀನಿ ಫ್ರೆಂಡ್ಸ್ ಕೆಲಸಕ್ಕೆ. ಹೇಳಬೇಕಂತಂದರೆ ನನ್ನ ಹತ್ರ ದುಡ್ಡಿರಲ್ಲ. ಆವಾಗ ನಾನೇನು ಮಾಡ್ತೀನಿ ಅಂತಂದರೆ ನಮ್ಮ ಸ್ನೇಹಿತರ ರೂಮಲ್ಲಿ ಇರ್ತೀನಿ. ಆ ರೂಮಿಂದ ನನಗೆ ಕೆಲಸ ಒಂದು 4 ಕಿಲೋಮೀಟ್ರ್ ಇರುತ್ತೆ ಫ್ರೆಂಡ್ಸ್. ಇಂದಿರಾನಗರ ಮತ್ತು ಇಂದಿರಾನಗರದಿಂದ ಎಮ್ ಜಿ ಎಫ್ ಹತ್ರನೇ ಮೆಟ್ರೋ ಸ್ಟೇಷನ್ ಹತ್ರನೇ ನಾವು ರೂಮ್ ಮಾಡಿರ್ತೀವಿ. ಅದಾಗಿ ದಿನ ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಿರ್ತೀನಿ. ಬಸ್ಸಲ್ಲೇ ಅಪ್ ಆ್ಯಂಡ್ ಡೌನ್ ಮಾಡ್ತಿರ್ತೀನಿ. ಅದಾಗಿ ನನಗೆ ಕಾಸು ಇರಲ್ಲ ಫ್ರೆಂಡ್ಸ್ ಅಷ್ಟಾಗಿ ಖರ್ಚು ಮಾಡಲಿಕ್ಕೆ. ಅದಾಗಿ ನಾನೇನು ಮಾಡ್ತೀನಿ, ಮೊದಲ ತಿಂಗಳು ಈ ಥರ ನಮ್ಮ ಫ್ರೆಂಡ್ಸೇ, ನಮ್ಮ ಸೀನಿಯರ್ ಅವರು, ಅವ್ರ ಜೊತೆಲಿ ಇರ್ತೀನಿ. ಅವ್ರ ಜೊತೆ ರೂಮ್ ಶೇರ್ ಮಾಡ್ಕೊಂಡಿರ್ತೀನಿ. ಅದಾಗಿ ಅವರಿಗೆ ಹೇಳ್ತೀನಿ, ಈ ಥರ ಸ್ವಲ್ಪ ಕಷ್ಟ ಇದೆ ನಮಗೆ, ಒಂದು ತಿಂಗಳಾದಮೇಲೆ ನಮ್ಮ ಸ್ಯಾಲ್ರಿ ಬಂದಮೇಲೆ ನಿಮ್ಗೆ ಕಾಸು ಕೊಡ್ತೀನಿ ಅಂತ ಅವ್ರ ಹತ್ರ ಸ್ವಲ್ಪ ಖರ್ಚಿಗೆ ಕಾಸು ಇಸ್ಕೊಳ್ತೀನಿ. ತುಂಬ ಟೈಟ್ ಅಂದರೆ ಟೈಟ್ ಆಗಿರುತ್ತೆ ಫ್ರೆಂಡ್ಸ್. ಒಂದೊಂದು ಸತಿ ಬಸ್ಸಿಗೂ ಕಾಸು ಇರಲ್ಲ. ಅದಾಗಿ ಅಂದರೆ ನಡ್ಕೊಂಡು ಬೇಗ ಹೋದರೆ ನಡ್ಕೊಂಡು ಹೋಗೋಕ್ಕಾಗತ್ತಂತ ಹೇಳ್ಬಿಟ್ಟು ಹೋಗ್ತಾ ಇರ್ತೀನಿ. ಕೆಲವೊಬ್ಬರಿಗೆ ಡ್ರಾಪ್ ಕೇಳ್ತೀನಿ, ಕೆಲವ್ರು ಡ್ರಾಪ್ ಮಾಡ್ತಾರೆ. ಅದಾಗಿ ಅದನ್ನು ಹಂಗೆ ಮುಂದುವರಿಸ್ತೀನಿ. ಆಮೇಲೆ ಒಂದೊಂದು ಟೈಮ್ ಫ್ರೆಂಡ್ಸ್ ಅದೇನು ಸ್ಟಾರ್ಟಿಂಗಲ್ಲಿ ಬಂದು ಒಂದು ತಿಂಗಳಾದ್ರೂ ಖರ್ಚಿಗೆ ಬೇರೆ ಕಾಸು ಇರಲ್ಲ. ಅದರಿಂದ ನಾನೇನು ಮಾಡ್ತೀನಿ, ರಾತ್ರಿ ನಾವು ನೈಟು ಅಂದರೆ ಬೆಳಿಗ್ಗೆ ಏನು ಬಾಕ್ಸ್ ತೊಗೊಂಡೋದ್ರೆ ನಾಷ್ಟನೂ ಮತ್ತು ಮಧ್ಯಾಹ್ನಕ್ಕೆ ಊಟನೂ ಅದೇ ತೊಗೊಂಡೋಗ್ತೀನಿ. ಬರ್ತಾ ಬರ್ತಾ ಒಂದು 15-20 ದಿನ ಆಗುತ್ತೆ, ಪೂರ್ತಿ ಕಾಸು ಇದಾಗ್ಬಿಡುತ್ತೆ. ಹಾಗಾಗಿ ರಾತ್ರಿ ಏನು ಮಾಡ್ತೀನಿ, ರಾತ್ರಿ ಏನು ಊಟ ಮಾಡಿರ್ತೀವಿ, ಮಿಕ್ಕಿರೋದೇನಿದೆ ಫ್ರೆಂಡ್ಸ್ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟು ಬೆಳಿಗ್ಗೆ ಅದನ್ನೇ ಬಾಕ್ಸ್ ತೊಗೊಂಡು ಹೋಗ್ತೀನಿ. ಕೆಲಸದ ಜಾಗದಲ್ಲಿ ಹೋಗ್ಬಿಟ್ಟು ಬೆಳಿಗ್ಗೆ ನಾನು ನಾಷ್ಟ ಮಾಡ್ತೀನಿ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಇರಲ್ಲ ಫ್ರೆಂಡ್ಸ್. ಅದಾಗಿ ಅಲ್ಲಿ ಇರೋ ಸ್ಟಾಫ್ಗಳು ಊಟ ಮಾಡ್ತಾರೆ. ಆವಾಗ ನಾನೇನು ಮಾಡ್ತೀನಿ ಅಂತಂದರೆ, ಅಲ್ಲಿ ಕೆಲಸದಿಂದ ಮೇನ್ ರೋಡ್ ಅಂತ ಇರ್ತದೆ, ಮೇನ್ ರೋಡ್ ಕಡೆ ಹೋಗ್ತೀನಿ. ಹೋಟೆಲ್ ಹತ್ರ ಒಂದು ಗ್ಲಾಸ್ ನೀರು ಕುಡಿತೀನಿ ಫ್ರೆಂಡ್ಸ್. 1 ಅವರ್ ಟೈಮ್ ಇರುತ್ತೆ ನಮಗೆ. ಒಂದು ಗ್ಲಾಸ್ ನೀರು ಕುಡಿದು ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಕೂತ್ಕೊಂಡು ಟೈಮ್ ಆದಮೇಲೆ ನಾನು ಬರ್ತೀನಿ ಫ್ರೆಂಡ್ಸ್. ನೀವು ನಂಬಲ್ಲ, ಹೇಗಿರುತ್ತಂತಂದರೆ ತುಂಬ ಕಷ್ಟ ಅಂದರೆ ಕಷ್ಟ ಫ್ರೆಂಡ್ಸ್. ಅದಾಗಿ ಅವರಿಗೆ ಮನೆ ಬಾಡಿಗೆನೂ ಕೊಡಬೇಕು, ಆಮೇಲೆ ನಾನು ಊಟಕ್ಕೂ ನೋಡಬೇಕು, ಆಮೇಲೆ ದಿನ ನಾನು ಬಸ್ಸಲ್ಲಿ ಕೂಡ ಓಡಾಡಬೇಕು. ಈ ಥರ ಕಷ್ಟ ಆಗ್ಬಿಡುತ್ತೆ. 5,500 ಅಲ್ಲ, ಬೆಂಗಳೂರು ಲೈಫು ಗೊತ್ತಲ್ಲ ನಿಮಗೆ. ಅದಾಗಿ ಆವಾಗ 5,500 ಇರುತ್ತೆ ನನಗೆ. ಒಂದು 5ರಿಂದ 6 ತಿಂಗಳಲ್ಲಿ ಮಾಡ್ತೀನಿ ಫ್ರೆಂಡ್ಸ್. 5ರಿಂದ 6 ತಿಂಗಳು ನಾನು ಮಾಡ್ತೀನಿ. ಆಮೇಲೆ ಕೆಲಸ ಮಾಡ್ತಿರೋದ್ರಲ್ಲಿ ನಾನಿನ್ನು ಬೇರೆ ಕೆಲಸ, ಸ್ಯಾಲ್ರಿ ಜಾಸ್ತಿ ಇರೋ ಕೆಲಸ ನೋಡಬೇಕು ಅಂತ ಹೇಳ್ಬಿಟ್ಟು ನನ್ನ ಮೈಂಡಿಗೆ ಬರುತ್ತೆ. ಅದಾಗಿ ನಾನು ಬೇರೆ ಕೆಲಸ ನೋಡಬೇಕಲ್ಲ ಅಂತ ಹೇಳ್ಬಿಟ್ಟು ನೋಡುವಾಗ ಅವ್ರ ಜೊತೆ ಪ್ರಾಜೆಕ್ಟ್ ವರ್ಕಿಗೆ ಹೋಗಿರ್ತೀನಿ. ಹಾಗೆ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಮಾಡ್ತಾ ಒಂದು ದಿನ ಪ್ರಾಜೆಕ್ಟ್ ವರ್ಕ್ ಮಾಡೋ ಜಾಗದಲ್ಲಿ ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ನೋಡ್ತೀನಿ ಫ್ರೆಂಡ್ಸ್. ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ನೋಡುವಾಗ ಅದರಲ್ಲಿ ಒಂದು ಸಂಸ್ಥೆದು ಆ್ಯಡ್ ಕೊಟ್ಟಿರ್ತಾರೆ. ಹೀಗೆ ಕೆಲಸಗಾರರು ಬೇಕಾಗಿದ್ದಾರೆ, 15,000 ಸಂಬಳ ಇರುತ್ತೆ,
ಅಂತೇಳ್ಬಿಟ್ಟು ನಾನು ಆ್ಯಡ್ ನೋಡ್ತೀನಿ. ಆ್ಯಕ್ಚುಲಿ ನ್ಯೂಸ್ ಪೇಪರ್ ನಾನು ಆ, ಜಾಸ್ತಿ ನೋಡೋಕ್ಕಿಲ್ಲ ಫ್ರೆಂಡ್ಸ್. ಅದೇನೋ ಒಂದು ನನಗೆ ಕೆಲಸ ಬೇಕು ಹಾಗೆ ಹೀಗೆ ಅಂತೇನು ಇದು ಮಾಡುವಾಗ ಸುಮ್ಮನೆ ಅಲ್ಲಿ ಪ್ರಾಜೆಕ್ಟಲ್ಲಿರುವಾಗ ಊಟ ಟೈಮಲ್ಲೇನೋ ನಾನು ಸುಮ್ಮನೆ ಹಿಂಗೆ ಕಣ್ಣಾಡ್ಸೋಣ ಅಂತೇಳ್ಬಿಟ್ಟು ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ನೋಡ್ತೀನಿ. ಆವಾಗ ಆ್ಯಡಲ್ಲಿ ಹಿಂಗೆ ಬರೆದಿರುತ್ತೆ 15,000 ಸ್ಯಾಲ್ರಿ ಇದೆ ಸ್ಟಾರ್ಟಿಂಗಲ್ಲಿ, ಈ ಥರ ಕೆಲಸಗಾರರು ಬೇಕಾಗಿದ್ದಾರೆ ಅಂತೇಳ್ಬಿಟ್ಟು ಹೇಳುವಾಗ ನಾನದು ನ್ಯೂಸ್ ಪೇಪರ್ ನೋಡಿಬಿಟ್ಟು ಮತ್ತು ಅದು ಅಡ್ರೆಸ್ ಏನಿದೆ ಅದೆಲ್ಲ ನೋಟ್ ಮಾಡ್ಕೊಂಡಿರ್ತೀನಿ. ಹಾಗೇ ಇನ್ನೂ 1-2 ಪ್ರಾಜೆಕ್ಟ್ ಮಾಡ್ತೀವಿ. ಅದು ಒಂದೊಂದು ಕೊನೆ ಒಂದು ಪ್ರಾಜೆಕ್ಟು ಕೋರಮಂಗಲದಲ್ಲಿ ಬಂದಿರುತ್ತೆ. ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತೀನಿ. ಆಮೇಲೆ ಪ್ರಾಜೆಕ್ಟ್ ಆದಮೇಲೆ ನಾನು ಅವ್ರಿಗೆ ಹೇಳ್ತೀನಿ, ಈ ಥರ ಮೇಡಮ್ ನನಗೆ ಸ್ಯಾಲ್ರಿ ಇಷ್ಟು ಇದಾಗ್ತಾಯಿಲ್ಲ, ಹಾಗಾಗಿ ನಾನು ಬೇರೆ ಕೆಲಸವನ್ನು ನೋಡ್ತಾ ಇದ್ದೀನಿ ಅಂತೇಳ್ಬಿಟ್ಟು ಹೇಳ್ತೀನಿ. ಆಮೇಲೆ ಅವರು ಒಂದು 15 ಡೇಸ್ ಟೈಮ್ ಕೊಡಿ, ಆಮೇಲೆ ನೀವು ಹೋಗಿರಿ ಅಂತೇಳ್ಬಿಟ್ಟು ಹೇಳ್ತಾರೆ. ಅವ್ರು ಹೇಳಿದಾಗೆ 15 ಡೇಸ್ ನಾನು ಇರ್ತೀನಿ. ಅದಾದಮೇಲೆ ನಾನು ಒಂದು 15 ಡೇಸಲ್ಲೇ ನಾನು ಸಂಸ್ಥೆಗೆ ಹೋಗ್ಬಿಟ್ಟು ಅದೇನು ನ್ಯೂಸ್ ಪೇಪರಲ್ಲಿ ಆ್ಯಡ್ ಕೊಟ್ಟಿರ್ತಾರೆ ಆ ಸಂಸ್ಥೆಗೆ ಹೋಗ್ತೀನಿ. ಹೋಗ್ಬಿಟ್ಟು ಈ ಥರ ನಾನು ನ್ಯೂಸ್ ಪೇಪರಲ್ಲಿ ನೋಡಿ ಬಂದಿದ್ದೀನಿ, ಈಗ ನನಗೆ ಕೆಲಸ ಬೇಕು ಅಂತೇಳ್ಬಿಟ್ಟು ಹೇಳುವಾಗ ಸರಿ ಆಯಿತು ಅಂತೇಳ್ಬಿಟ್ಟು ಇಂಟ್ರ್ಯೂ ಮಾಡ್ತಾರೆ. ಇಂಟ್ರ್ಯೂ ಮಾಡಿದ್ಮೇಲೆ ಇಂಟ್ರ್ಯೂ ಬಗ್ಗೆ ಎಲ್ಲ ಅವರು ಚರ್ಚೆ ಮಾಡ್ತಾರೆ, ಹೇಗೆ ಏನು ನಿಮಗೆಲ್ಲ ಏನು ಐಡಿಯಾಸ್ ಇರ್ತವೆ ಅಂತೇಳ್ಬಿಟ್ಟು ಹೇಳಿ ಇಂಟ್ರ್ಯೂ ಎಲ್ಲ ಪಾಸ್ ಮಾಡ್ಕೊಳ್ತೀನಿ. ನಾನೇನು ಕಲ್ತಿರ್ತೀನಿ, ನಾನೇನು ಕಲಿಸಿರ್ತೀನಿ, ನನಗೇನು ಕೆಲಸಗಳು ಬರ್ತವೆ ಅದ್ರ ಬಗ್ಗೆ ಎಲ್ಲವನ್ನು ವಿವರಣೆ ಮಾಡ್ತೀನಿ ಫ್ರೆಂಡ್ಸ್. ಅದರಿಂದ ನನಗೆ ಕೆಲಸದ ಬಗ್ಗೆ ನನಗೆ ಇಂಟ್ರ್ಯೂವಲ್ಲಿ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಹಿಂಜರಿಯಲ್ಲ. ಅವರೇನೇ ಪ್ರಶ್ನೆಗಳು ಕೇಳಿದ್ರು ಅದನ್ನು ನನಗೆ ಸಿದ್ಧನಾಗಿರ್ತೀನಿ, ಅದಕ್ಕೆಲ್ಲ ಉತ್ತರ ಕೊಡ್ತೀನಿ. ಹಾಗಾಗಿ ಸ್ಯಾಲ್ರಿ 15,000 ಅಂತೇಳ್ಬಿಟ್ಟು ಅವರು ಫಿಕ್ಸ್ ಮಾಡ್ತಾರೆ. ಆಮೇಲೆ 1ನೇ ತಾರೀಕಿಂದ ಬಂದು ಜಾಯ್ನ್ ಆಗಿ ಅಂತೇಳ್ಬಿಟ್ಟು ಹೇಳ್ತಾರೆ. ಹಾಗಾಗಿ ನಾನು ಇಂಟ್ರ್ಯೂ ಪಾಸ್ ಮಾಡ್ಕೊಂಬಂದಿರ್ತೀನಿ. ಇಲ್ಲಿ 15 ದಿನ ಅಂತ ಅವ್ರಿಗೆ ಟೈಮ್ ಕೊಟ್ಟಿರ್ತೀನಿ. ಹಾಗಾಗಿ ನಾನು 1ನೇ ತಾರೀಕಿಂದ ನಾನು ಜಾಯ್ನ್ ಆಗ್ತೀನಿ ಫ್ರೆಂಡ್ಸ್. ಹೀಗೆ ಮುಂದುವರ್ಸೋಣ. ದಯವಿಟ್ಟು ನನ್ನ ವಿಡಿಯೋಗಳು ಹೀಗೆ ನೋಡ್ತಾಯಿರಿ. ನನ್ನ ಮೊದಲ ಹೈಯರ್ ಸಮ್ ಅಂದರೆ 5,500ದಿಂದ 15,000ಕ್ಕೆ ಹೋಗುತ್ತೆ. ಮುಂದಿನ ಸಂಚಿಕೆ ಹೀಗೆ ಮುಂದುವರ್ಸೋಣ ಅಂತ ಹೇಳ್ತಾ ಎಲ್ಲರೂ ನನ್ನ ವಿಡಿಯೋ ನೋಡಿರಿ ಮತ್ತು ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬ ಸಹಾಯ ಅಂದರೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಧನ್ಯವಾದಗಳು.